ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಗೈಸ್? ನಾನು ನಿಮಗೊಂದು ಈಸಿಯಾಗಿ ಸಿಂಪಲಾಗಿ 10 ನಿಮಿಷದಲ್ಲಿ ಮಾಡುವಂಥ ನಾವು ನೈಪತ್ರೆ ಅಂತ ಹೇಳೋದು ಹರಿಪತ್ರೆಯನ್ನು ಮಾಡೋ ರೆಸಿಪಿ ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಒಂದು ಈರುಳ್ಳಿ ಕಟ್ ಮಾಡಿ ತಗೊಂಡಿದ್ದೇನೆ, 1 ಚಮಚ ಜೀರಿಗೆ, ಅದೇ ಥರ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ತೆಂಗಿನಕಾಯಿ ತುರಿದಿಟ್ಟಿದ್ದೆ, 1 ತೆಂಗಿನಕಾಯಿದು, ಅದನ್ನು ಹಾಕ್ಕೊಂಡು 2 ಸುತ್ತು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ತಿರುಗಿಸ್ತಾ ಇದ್ದೇನೆ. ಅದು ಸ್ವಲ್ಪ ಹುಡಿ ಆದಮೇಲೆ 4 ಗಂಟೆ ನೆನೆಸಿಟ್ಟಂಥ ಬೆಳ್ತಕ್ಕಿಯನ್ನು ಹಾಕ್ಕೊಂಡು ಅದೇ ಥರ 4 ಸುತ್ತು ತಿರುಗಿಸಿದರೆ ಸಾಕು. ಜಾಸ್ತಿ ಅದು ಸಣ್ಣ ಆಗಬಾರ್ದು, ತರಿ ಇರಬೇಕು. ಇದಕ್ಕೆ ರೈಸ್ ಪೌಡ್ರ್ ಇದು ನಾವು ಪತ್ತಿರಿ ಎಲ್ಲ ಮಾಡ್ತೀವಲ್ಲ ಅದರದ್ದು ಹುಡಿ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಉಂಡೆ ಬರುವಷ್ಟು ಗಟ್ಟಿಯಾಗಿ ಇದನ್ನು ಮಾಡ್ಕೋಬೇಕು. ಉಂಡೆ ಮಾಡಿಕೊಂಡು ರೊಟ್ಟಿ ಮೆಣಸಿನಲ್ಲಿ ಸ್ವಲ್ಪ ದಪ್ಪಗೆ ಒತ್ಕೋಬೇಕು, ಜಾಸ್ತಿ ತೆಳು ಇರಬಾರದು. ಮತ್ತು ಎಣ್ಣೆ ಸ್ವಲ್ಪ ಗ್ಯಾಸ್ ಹೈ ಫ್ಲೇಮಲ್ಲೇ ಇಟ್ಟು ಜಾಸ್ತಿ ಬರುವಂಥ ಎಣ್ಣೆಗೆ ಹಾಕಬೇಕು, ಇಲ್ಲಾಂದರೆ ಅದು ಉಬ್ಬಿಕೊಂಡು ಬರೋದಿಲ್ಲ. ಅದಕ್ಕೋಸ್ಕರ ನೋಡಿ, ಸಿಂಪಲಾಗಿ ಈಸಿಯಲ್ಲಿ ಮಾಡುವಂಥ ಹರಿಪತ್ರೆ ರೆಸಿಪಿ ನಿಮಗೆ ತೋರಿಸಿದ್ದೇನೆ. ಇದನ್ನು ಮಾಡೋದಕ್ಕೆ 10 ನಿಮಿಷ ಸಾಕು. ತುಂಬಾ ಟೇಸ್ಟಿ ಅಂತೂ ಆಗಿರುತ್ತದೆ. ಬೆಳಗಿನ ನಾಷ್ಟಕ್ಕೆಲ್ಲ ತುಂಬ ಈಸಿಯಲ್ಲಿ ಮಾಡುವಂಥ ಹರಿಪತ್ರೆ ಮತ್ತು ಬಿಳಿ ಕಡಲೆ ಮತ್ತು ಕೆಂಪು ಕಡಲೆ ಯಾವುದೂ ಆಗ್ಬೋದು, ಅದರದ್ದೊಂದು ಗಸಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಆಗಿರ್ತದೆ. ಈ ಥರ ನೀವು ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾ ಅಲ್ಲಾಹ್. ಓಕೆ ಗೈಸ್, ಬಾಯ್.